ಚಟ್ನಿ ಖಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರ ಅಂತ ಅನ್ಕೊತೀನಿ. ನಾನು ಸುಖವಾಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋ ಏನಪ್ಪ ವಿಶೇಷ ಅಂತಂದು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೀನಿ. ನಾನು ನೀವು ನೋಡೋಕೆ ತಯಾರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ. ಕಾಣಿಸ್ತಾ ಇದ್ದೀನಿ. ನೋಡಿ, ಈ ಥರ ರೆಡಿಯಾಗಿದ್ದೀನಿ ನಾನು. ಏನಪ್ಪ ಇವತ್ತು ಈ ಥರ ರೆಡಿಯಾಗಿದ್ದಾರೆ ಅಂದರೆ ಸರ್ಪ್ರೈಸ್. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲಿ ತೋರಿಸ್ತೀನಿ ನಿಮಗೆ. ನೀವು ನೋಡ್ತಾ ಬನ್ನಿ. ಓಕೆ, ನಮ್ಮ ಮನೆಯವರು ಯಾವ ಥರ ರೆಡಿಯಾಗಿದ್ದಾರೆ ನಮ್ಮ ಮನೆಯವ್ರಿಗೂ ತೋರಿಸ್ತೀನಿ, ಬನ್ನಿ. ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ. ನೋಡಿ, ಮುತ್ತಿನ ಹಾರ ಹಾಕ್ಕೊಂಡಿದ್ದೀನಿ ನಾನು. ಮುತ್ತಿನ ಸರ ಮ್ಯಾಚಿಂಗ್ ಜುಮ್ಕಿ, ಮುತ್ತಿನ ಬಳೆ ಎಲ್ಲ ವೈಟ್ ಎಲ್ಲೋ ವೈಟ್ ರೀ. ಬರ್ರಿ, ನಮ್ಮ ಮನೆಯವರು ಈ ಥರ ರೆಡಿಯಾಗಿದ್ದಾರೆ. ಮಸ್ತ್ ಅಂತಾರಲ್ಲ, ಹೀರೋ ಹೀರೋಯಿನ್. ನಾವೀಗ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಲೇಟ್ ಆಗುತ್ತೆ ಈಗ, ಮತ್ತೆ ನಮ್ಮ ಮನೆ ಡ್ಯೂಟಿಗೆ ಹೋಗಬೇಕು, ಅಷ್ಟರಲ್ಲೇ ಹೋಗಿ ಬರಬೇಕು. ಓಕೆ, ಇವತ್ತೇನೋ ವಿಶೇಷ ಇದೆ ನಮ್ಮದು. ಆಮೇಲೆ ಹೇಳ್ತೀನಿ ಏನು ವಿಶೇಷ ಅಂತ ಗೆಸ್ ಮಾಡಿ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮ್ ಆನ್. ವಾ, ಹೀರೋ ಫುಲ್ ಡ್ರೆಸ್ ತೋರಿಸ್ತೀನಿ ನಾನು. ಸ್ಮಾರ್ಟ್ ಬಾಯ್, ಸ್ಮಾರ್ಟ್ ಹಸ್ಬೆಂಡ್, ಸ್ಮಾರ್ಟ್ ಹೀರೋ. ನೋಡಿ, ನಾನು ನಮ್ಮ ಮನೆಯವರು ರೆಡಿಯಾಗಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಟೂ ವೀಲರ್ ಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಸಾಯಿಬಾಬಾ ದೇವಸ್ಥಾನ ಹತ್ರ ಬಂದ್ವಿ. ನೋಡಿ, ಸಾಯಿಬಾಬಾ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇವಾಗ ಹೊರಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಒಂದ್ಸರಿ ನೋಡ್ಕೊಳ್ಳೋ ಹೊರಗಡೆ ಈ ಥರ ಇದೆ. ಇವಾಗ ನಾವು ಸಾಯಿಬಾಬಾ ದರ್ಶನ ಮಾಡ್ಕೊಳ್ಳೋಕೆ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಸಾಯಿಬಾಬಾಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಯಾಕೆಂದರೆ ಬೆಳಗಿನ ಜಾವಲ್ಲ ಇನ್ನೂ 7:30 ಹೋಗಿದ್ವಿ, ಹಾಗಾಗಿ ಅಲಂಕಾರ ಮಾಡ್ತಾಯಿದ್ರು. ಹಾಗಾಗಿ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡಿ, ಹೊರಗಡೆ ಬಂದು ವಿಡಿಯೋ ಮಾಡಿದ ಸಾಯಿಬಾಬಾ ಕಾಣಿಸಿದೆ ನಿಮಗೆ, ದರ್ಶನ ಮಾಡಿಕೊಳ್ಳಿ. ಅದಾದಮೇಲೆ ಇವಾಗ ನಾವು ಹೊರಗಡೆ ಬಂದಾದಮೇಲೆ ಈಗ ಮತ್ತೆ ನಾವು ಎಲ್ಲಿ ಹೋಗಿದ್ದೀವಿ ನೆಕ್ಸ್ಟ್ ಅಂದರೆ ರಾಯರ ಮಠಕ್ಕೆ ಬಂದ್ವಿ ನಾವು. ನೋಡಿ, ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ ನಾವು. ಬಂದು ಇಲ್ಲಿ ದರ್ಶನ ಮಾಡ್ಕೊಂಡಿವಿ. ನಿಮಗೂ ದರ್ಶನ ಮಾಡ್ತೀನಿ ಬನ್ನಿ ರಾಯರಿಗೆ. ಬಟ್ ಇದೇನೆಂದರೆ ಬೆಳಗಿನ ಜಾವಲ್ಲ ಇನ್ನೂ ಅಲಂಕಾರ ಮಾಡಿರಲಿಲ್ಲ ದೇವಸ್ಥಾನಕ್ಕೆ. ಇಲ್ಲಿನೂ ಬೆಳಗ್ಗೆ ಅಭಿಷೇಕ ಮಾಡಿ ಸ್ವಲ್ಪ ದರ್ಶನ ಕೊಡ್ತಾರೆ, ಆಮೇಲೆ ಅಲಂಕಾರ ಮಾಡ್ತಾರೆ. ಹಾಗಾಗಿ ಅಲಂಕಾರ ಕಾಣಿಸ್ತಾ ಇಲ್ಲ ನಿಮಗೆ. ನೋಡಿ, ಮಂಗಳಾರತಿ ಮಾಡ್ತಾಯಿದ್ದಾರೆ. ಮಂಗಳಾರತಿ ತಗೊಳ್ಳಿ, ಆ ರಾಯರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅದಾದಮೇಲೆ ದರ್ಶನ ಆದಮೇಲೆ ನಮಗೆ ಮಂತ್ರಾಕ್ಷಿ ಮತ್ತು ಕಲಸಕ್ಕರೆ ಕೊಟ್ಟರು. ಈ ಮಂತ್ರಾಕ್ಷಿದಲ್ಲಿರೋ ಪವರ್ ಅಂತಾರೆ, ಅಷ್ಟು ಪವರ್ ಇದೆ ಅದರಲ್ಲಿ. ಆ ಮಂತ್ರಾಕ್ಷಿ ನೋಡಿದ್ರೇ ಸಾಕು, ದೇವರು ಅಷ್ಟು ನಮಗೆ ನನಗೆ ಏನಂತಾರಂತ ಹೇಳೋಕ್ಕಾಗ್ತಾಯಿಲ್ಲ. ಮಂತ್ರಾಕ್ಷಿಯಲ್ಲಿ ತುಂಬ ಶಕ್ತಿ ಇದೆ ಆ ರಾಯರ್ದು. ನೀವು ನೋಡ್ಕೊಳ್ಳಿ, ತಗೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ. ದರ್ಶನ ಆಯಿತು. ದರ್ಶನ ಆಗಿ ಹೊರಗಡೆ ಬಂದ್ವಿ, ಒಂದು ಫೋಟೋ ತಗೊಂಡಾದ್ಮೇಲೆ ಮತ್ತು ಮನೆಗೆ ಹೋಗಿ ಏನು ಟಿಫಿನ್ ಮಾಡೋದು ಅಂತಂದು ಇಲ್ಲೇ ತಿಂದ್ರೆ ಆಯ್ತು ಅಂತೇಳಿ ಅಂದ್ಕೊಂಡು ಇವಾಗ ಮತ್ತು ನಾವು ಹೋಟ್ಲಿಗೆ ಹೋಗ್ತಾಯಿದ್ದೀವಿ. ನೋಡಿ, ತಲೆ ಸ್ನಾನ ಮಾಡಿದ್ನೆಲ್ಲ ಕೂದಲ ಸೀತಂತ ಬಿಟ್ಟೆ. ಕೂದಲ ನೋಡಿ ಹೆಂಗೆ ಹಾರ್ತಾ ಇದೆ. ಅದಾದಮೇಲೆ ಈ ಹೋಟ್ಲಿಗೆ ಬಂದ್ವಿ. ಈ ಹೋಟ್ಲು ತುಂಬ ಫೇಮಸ್ ಅಂತೆ, ನನಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ತುಂಬ ರಶ್ ಇರುತ್ತಂತೆ, ಆದರೆ ಅದು ವೀಕ್ ಡೇಸ್ ಎಲ್ಲ, ಹಾಗಾಗಿ ರಶ್ ಇಲ್ಲ. ಆದರೆ ತುಂಬ ರಶ್ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಟಿಫನ್ ಅಂತ ಹೇಳಿದರು. ಸರಿ, ನೋಡೋಣ ಬನ್ನಿ ಅಂತಂದು ಇಲ್ಲಿಗೆ ಬಂದ್ವಿ ನಾವು. ಇವಾಗ ಟಿಫನ್ಗೆ ಹೋಗ್ತಾಯಿದ್ದೀವಿ ಒಳಗಡೆ, ಹೋಟ್ಲ್ ಒಳಗಡೆ. ನೋಡಿ, ಇಡ್ಲಿ ವಡೆ ಕೊಟ್ಟರು. ವಡೆ ಇಲ್ಲಿ ಮಸಾಲೆ ವಡೆ ಅಂತ ಇದು. ಯಾಕಂದರೆ ರವೆ ಇಡ್ಲಿ ಅಂದರೆ ಮೊಸರಲ್ಲಿ ಎಲ್ಲ ಹಾಕಿ ನಾವು ಮಾಡ್ತೀವಲ್ಲ, ಆ ಇಡ್ಲಿ ಅಲ್ಲ. ಮಾಮೂಲಿ ಇಡ್ಲಿಗೆ ಕೊತ್ತಂಬರಿ ಕರಿಬೇವು ಸೊಪ್ಪು ಒಗ್ಗರಣೆ ಹಾಕಿ ಮಸಾಲೆ ಇಡ್ಲಿ ಥರ ಮಾಡಿರ್ತಾರೆ. ವಡೆನೂ ತುಂಬ ಚೆನ್ನಾಗಿತ್ತು, ಗರಿ ಆಗಿತ್ತು. ಚಟ್ನಿ ಮಾತ್ರ ಸೂಪರಾಗಿತ್ತು, ಅದರ ಖಾರ ಇತ್ತು. ನೋಡಿ, ನಾನು ತೋರಿಸ್ತಾ ಇದ್ದೀನಿ.
ಖಾರ ಇದೆ ಅಂತಂದು. ಅದಾದಮೇಲೆ ಇಲ್ಲಿ ಸ್ವೀಟ್ ಸಿಗಲಿಲ್ಲ, ಯಾಕಂದರೆ ಮೇನ್ ನಾವು ಸ್ವೀಟ್ ತಿನ್ನಬೇಕಾಗಿತ್ತು ಅವತ್ತಿನ ದಿನ. ಸ್ವೀಟ್ ಇರಲಿಲ್ಲ, ಹಾಗಾಗಿ ಗಜಾನನ ರಿಫ್ರೆಶ್ಮೆಂಟ್ಸ್ಗೆ ಹೋಟ್ಲಿಗೆ ಬಂದ್ವಿ. ಈ ಹೋಟ್ಲೂ ಫೇಮಸ್. ಈ ಹೋಟ್ಲಲ್ಲಿ ಚಟ್ನಿಗೆ ಅಂತ ಈರುಳ್ಳಿ ಹಾಕಿ ತುಪ್ಪ ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿತ್ತು. ನೋಡಿ ನಾವು ಸ್ವೀಟ್ ತೊಗೊಂಡಿವಿ, ಕೇಸರಿಬಾತ್ ತೊಗೊಂಡಿವಿ. ಅದ್ರ ಜೊತೆ ಬರೀ ಸಿಹಿ ಆಗುತ್ತಲ್ಲ ಅಂತಂದು ನಮ್ಮ ಮನೆಯವರು ವಡೆ ತೊಗೊಂಡ್ರು, ಡಿಪ್ ವಡೆ ತೊಗೊಂಡ್ರು. ನಮ್ಮ ಮನೆಯವ್ರಿಗೆ ಇಡ್ಲಿ ವಡೆ ಡಿಪ್ ಅಂದರೆ ತುಂಬ ಇಷ್ಟ. ನೋಡಿ ಫಸ್ಟ್ ನಮ್ಮ ಮನೆಯವ್ರು ನನಗೆ ತಿನ್ನಿಸ್ತಾರೆ. ಸ್ವೀಟ್ ತಿಂದ್ವಿ. ಸ್ವೀಟ್ ತಿಂದು ನಮ್ಮ ಮನೆಯವರು ವಡೆ ಸಾಂಬಾರು ತಿಂದರು. ತಿಂದಾದ್ಮೇಲೆ ಒಂದು ಕಾಫಿ ತೊಗೊಂಡ್ರು, ಕಾಫಿ ಕುಡಿದ್ರು. ಅದೆಲ್ಲ ಕುಡ್ದಾದ್ಮೇಲೆ ಇವಾಗ ಮತ್ತೆ ನಾವು ಎಲ್ಲಿಗೆ ಅಂದರೆ ಮತ್ತೆ ರಿಟರ್ನ್ ಮನೆಗೆ ಬರ್ತಾಯಿದ್ದೀವಿ. ನೋಡಿ ಗಾಡಿ ಮೇಲೆ ಬಂದು ಇವಾಗ ನಮ್ಮ ಮನೆಯವ್ರು ಮತ್ತೆ ಬಂದು ಮತ್ತು ರೆಡಿಯಾಗಿ ನಮ್ಮ ಮನೆಯವ್ರು ಆಫೀಸಿಗೆ ಹೋಗೋಕ್ಕೆ ರೆಡಿ ಆದರು. ನೋಡಿ ಫಸ್ಟ್ ಗಾಡಿ ಅಲ್ಲಿ ಜಾಗ ಇರಲಿಲ್ಲ ಅಂದರೆ ಫಸ್ಟಿಗೆ ಸ್ವಲ್ಪ ಮೂವ್ ಮಾಡಿ ಆಮೇಲೆ ರಿವರ್ಸ್ ತೊಗೋಬೇಕು. ಜಾಗ ಇದ್ದರೆ ಹಂಗೆ ಸ್ಟ್ರೈಟ್ ಮೂವ್ ಮಾಡ್ಕೊಂಡು ಹೋದರೆ ನಡೀತೆ. ಜಾಗ ಇರಲಿಲ್ಲ ಅಂದರೆ ಹಿಂದೆ ತೊಗೋಬೇಕಾಗಿತ್ತಂದರೆ ಒಂದು ಸ್ವಲ್ಪ ಮುಂದೆ ಮಾಡಿ ಆಮೇಲೆ ರಿವರ್ಸ್ ತೊಗೊಂಡು ಗಾಡಿ ಮುಂದೆ ಮೂವ್ ಮಾಡಬೇಕು. ಹಾಗಾಗಿ ನಮ್ಮ ಮನೆಯವ್ರು ಸ್ವಲ್ಪ ಮೂವ್ ಮಾಡಿ ಇವಾಗ ರಿವರ್ಸ್ ತೊಗೊತಾ ಇದ್ದಾರೆ. ನೋಡಿ ರಿವರ್ಸ್ ತೊಗೊಂಡು ನಮ್ಮ ಮನೆಯವ್ರು ಹೋದರು. ನಮ್ಮ ಮನೆಯವ್ರಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿದೆ. ನಾನು ಡೈಲಿ ನಮ್ಮ ಮನೆಯವ್ರಿಗೆ ಮೇಲೆ ನಿಂತು ನಮ್ಮ ಮನೆಯವ್ರಿಗೆ ಕಳಿಸಿದ ಮೇಲೆ ನಾನು ಮತ್ತೆ ಒಳಗಡೆ ಹೋಗ್ತೀನಿ. ಬನ್ನಿ, ನಾನು ಇವತ್ತು ಏನು ಸ್ಪೆಷಲ್ ಅಂತ ನಾನು ನಿಮಗೆ ಹೇಳ್ತೀನಿ. ಹೋಗಿ ಬಂದ್ವಿ, ಹೊರಗಡೆ ಟಿಫಿನ್ ಆಯಿತು, ಎಲ್ಲ ಆಯಿತು, ಬಂದ್ವಿ. ನಮ್ಮ ಮನೆಯವ್ರಿಗೆ ತಾನೇ ಡ್ಯೂಟಿಗೆ ಹೋದರು. ಮತ್ತೇನಪ್ಪ ವಿಶೇಷ ಇವರು ಹೇಳ್ತೀನಿ ಅಂತ ಇನ್ನೂ ಹೇಳ್ತಾ ಇಲ್ಲಲ್ಲ ಅಂತ ಕಾಯ್ತಿರ್ಬೇಕು ನೀವು. ಇಷ್ಟೆಲ್ಲ ರೆಡಿಯಾಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಿ ಬಂದರು ಅಂತ. ಏನಿಲ್ಲ, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಹೊರಗಡೆ ಟಿಫಿನ್ ಮಾಡಿ ಬಂದ್ವಿ. ಇವತ್ತಿಂದ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಇಷ್ಟ ಆಯಿತು. ಓಕೆ, ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನನ್ನ ಚಾನಲ್ ಹೊಸೊಬ್ಬರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ. ಓಕೆ, ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮತ್ತು ಸಂಜೆ ನಾವು ಎಲ್ಲಿ ಹೋಗಿದ್ವಿ ಅಂದರೆ ಮಲ್ಬಾರ್ಗೆ ಹೋಗಿದ್ವಿ ನಾವು. ಯಾಕಂದರೆ ಮಲ್ಬಾರ್ ಅವರು ಮಧ್ಯಾಹ್ನ ನಮಗೆ 11 ಗಂಟೆಗೆ ಫೋನ್ ಮಾಡಿದರು. ಯಾವಾಗಲೂ ಬರ್ತ್ಡೇ ಇದ್ದರೆ ಆ್ಯನಿವರ್ಸರಿ ಇದ್ದರೆ ಫೋನ್ ಮಾಡ್ತಾರೆ ಅವರು. ಬನ್ನಿ ಮೇಡಮ್, ಸಂಜೆ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಂತಂತ ಹೇಳ್ತಾಯಿದ್ರು. ನಾವು ಏನು ಹೋಗೋದು ಅಂತಂದು ಬರ್ತ್ಡೇಗೆ ಹೋಗಲಿಲ್ಲ. ಮತ್ತು ಇವಾಗ ಆ್ಯನಿವರ್ಸರಿ ಇತ್ತಲ್ಲ, ಇವಾಗೂ ಕರೆದ್ರು. ಹಾಗಾಗಿ ಸರಿ ಹೋಗೋಣ ಅಂತಂದು ನೋಡಿ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ನಿಮಗೆಲ್ಲ ತೋರಿಸಿದೆ. ಸಂಜೆ ಮಲ್ಬಾರ್ ಗೋಲ್ಡ್ ಶಾಪಿಗೆ ಹೋದ್ಮೇಲೆ ಅವರೆಲ್ಲ ಕೇಕೆಲ್ಲ ರೆಡಿ ಮಾಡಿ ನಮಗೆ ವೆಡ್ಡಿಂಗ್ ಆ್ಯನಿವರ್ಸರಿದು ಸೆಲೆಬ್ರೇಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮಲ್ಬಾರ್ ಅಂತ ಹೇಳಿ ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದ್ವಿ.